ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕ ದ ಬೆಸ್ಟ್ ಟೀಚರ್ ಕಲಿಸು ಗುರುವೆ ಕಲಿಸು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರ ಈ ಪುಸ್ತಕನ ಇವಾಗ ಹೊಸ ಚಾಪ್ಟರ್ನ ಓದೋಣ. ಇದು ಒಂದು ಹೊಸ ಅನುಭವ ಈಗ ನನಗೂ ನಿಮ್ಗೂ ಇಬ್ಬರಿಗೂ ಕೂಡ. ಇಷ್ಟು ದಿನ ನಾನು ಒಬ್ಬನ್ನೇ ನೋಡ್ತಾ ಇದ್ರಿ, ಇವಾಗ ಇವನು ನೋಡ್ಕೊಂಡು ಕೇಳಿಸ್ಕೊಳ್ಳಿ. ಬಿಕಾಸ್ ನಾನು ಆಗ್ಲೇ ಹೇಳಿದ್ದೆ ಕೆಲಸಗಳು ಎಲ್ಲವೂ ಒಟ್ಟೊಟ್ಟಿಗೆ ಆಗಬೇಕು ಅಂತ. ಹಾಗಾಗಿ ಸ್ವಲ್ಪ ವಾಯ್ಸ್ ಒಂಚೂರು ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಫಿನ್ಲ್ಯಾಂಡ್ ಶಿಕ್ಷಣ ಅಂದ್ರೆ ಏನು, ಫಿನ್ಲ್ಯಾಂಡ್ ಅನ್ನೋ ಒಂದು ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಇವಾಗ ಇಲ್ಲಿ ಹೇಳಿದ್ದಾರೆ. ಅಂಡ್ ಎಷ್ಟು ಕ್ಲಾರಿಟಿ ಇದೆ, ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓವರ್ ಆಲ್ ತುಂಬಾ ಇದೆ ಅದು ಟಾಪಿಕ್, ಬಟ್ ನಾನು ನಿಮ್ಗೆ ಅದನ್ನ ಶಾರ್ಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಫಿನ್ಲ್ಯಾಂಡ್ ಅಲ್ಲಿ ಮಕ್ಕಳು ಶಾಲೆಗೆ ಸೇರೋದು 7ನೇ ವರ್ಷಕ್ಕಂತ. ನಾವೆಲ್ಲ ಇಲ್ಲಿ 3-4 ವರ್ಷಕ್ಕೆ ಸ್ಕೂಲ್ಗೆ ಹಾಕ್ಬಿಡ್ತೀವಿ ಅಲ್ವಾ ಗುಂಡ? ಸ್ಕೂಲ್ಗೆ ಹಾಕ್ಬಿಡ್ತೀವಲ್ಲ ನಿಮ್ಮನ್ನ. ಇನ್ನು 7 ಇಯರ್ಸೇ ಆಗಿಲ್ಲ ಸ್ಕೂಲ್ಗೆ ಹೋಗ್ತಿದ್ದೀರಾ ನೀವು ಅಲ್ವಾ? ನನಗೆ ನಿನ್ನ ಸ್ಕೂಲಿಗೆ ಕಳ್ಸಕ್ ಇಷ್ಟ ಇಲ್ವಾ? ನಿನ್ನ ಸ್ಕೂಲಿಗೆ ಕಳ್ಸಕ್ ನಂಗೆ ಇಷ್ಟನಾ ಇಲ್ವಾ? ಆಯ್ತು, ನಿನ್ಗೆ ಆಚೆ ಕಡೆ ಆಟ ಆಡು ಜಾಸ್ತಿ ಅಂತ ಹೇಳ್ತೀನ, ಓದು ಅಂತ ಹೇಳ್ತೀನ? ಜೋರಾಗಿ ಹೇಳು. ಈ ಕಡೆ ನನ್ನ ಕಡೆ ಆಟ ಆಡು ಅಂತ ಹೇಳ್ತೀನಿ. ಅಣ್ಣಂಗೆ ಏನ್ ಹೇಳ್ತೀನಿ? ಅಣ್ಣಂಗೂ ಅದೇ ಹೇಳ್ತೀನಿ ಅಲ್ಲ. ಯಾಕಂದ್ರೆ ಫಿನ್ಲ್ಯಾಂಡ್ ಶಿಕ್ಷಣ ಹಂಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಫಿನ್ಲ್ಯಾಂಡ್ ಅಲ್ಲಿ ಹೆಂಗಿದೆ ಅಂದ್ರೆ 7ನೇ ವರ್ಷದ ತನಕ ಕೂಡ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಲ್ವಂತೆ. ಅಂಡ್ ಅವರಿಗೆ ಸ್ಕೂಲ್ಗೆ ಓದ್ಬೇಕು ಆ ಪ್ರೆಷರ್ನ ಮಕ್ಕಳು ಬೆಳೆಯೋಕ್ ಮುಂಚೆನೆ ಸುಸ್ತು ಮಾಡ್ಬಿಡ್ತೀವಲ್ವ ನಾವು, ಆ ತರ ಸುಸ್ತು ಮಾಡಲ್ವಂತೆ. ಆದ್ರೂ ಸಹ ಫಿನ್ಲ್ಯಾಂಡ್ ಅಲ್ಲಿ ಮಕ್ಕಳು ಇವತ್ತು ಸಾಕ್ಷರತಾ ಪ್ರಮಾಣ ತುಂಬಾ ಜಾಸ್ತಿ ಇರುವಂತಹ ದೇಶ. ಇಂಟೆಲಿಜೆನ್ಸ್ ಅಂದ್ರೆ ತುಂಬಾ ಬುದ್ಧಿವಂತರು ಇರುವಂತಹ ದೇಶ ಕೂಡ ಫಿನ್ಲ್ಯಾಂಡ್. ಅಲ್ಲಿನ ಮಕ್ಕಳು ಮ್ಯಾಥ್ಸ್ ಇಂದ ಹಿಡಿದು ಎಮೋಷನಲಿ, ಎಜುಕೇಶನಲ್ಲಿ, ಆಮೇಲೆ ಮೆಂಟಲಿ, ಹೆಲ್ತ್ ಅಲ್ಲಿ, ಫಿಸಿಕಲಿ ಎಲ್ಲಾದ್ರಲ್ಲೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬೆಳೀತಾ ಇದಾರಂತೆ ಆಯ್ತಾ. ಯಾಕೆ ಅಂದ್ರೆ ಅಲ್ಲಿನ ಕೆಲವು ಸಂಶೋಧನೆಗಳು ಮಾಡಿದ್ದಾರೆ. ಆ ಸಂಶೋಧನೆಗಳ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬಾಲ್ಯ ಅಂದ್ರೆ ತುಂಬಾ ಪವಿತ್ರವಾಗಿರುವಂತದ್ದು. ಅಂದ್ರೆ ಮಕ್ಕಳುಗಳು ತುಂಬಾ ಬಾಲ್ಯ ಅಂದ್ರೆ ಪವಿತ್ರವಾಗಿರುವಂತದ್ದು. ಅವರ ಬಾಲ್ಯವನ್ನ ನಾವು ಅವಸರ ಮಾಡಬಾರ್ದು. ಅಂದ್ರೆ ಬರೀ ಪಾಠಗಳನ್ನ ಕೇಳು, ಬರೀ ಓದು ಅಂತ ತುಂಬಾ ಹೇಳ್ಬಾರ್ದು. ಅವ್ರನ್ನ ಆದಷ್ಟು ಕೂಡ ಕಾಡಿನ ಮಧ್ಯದಲ್ಲಿ ಓಡಾಡೋದಕ್ಕೆ ಬಿಡ್ಬೇಕು. ಓಕೆ, ಕರೆಕ್ಟ್ ಆರ್ಯನ್. ನಾನು ತುಂಬಾ ಫಾರೆಸ್ಟ್ ಕಡೆ, ಟ್ರಕ್ಕಿಂಗು ಅಂತ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾನೆ ಇರ್ತೀನಲ್ವಾ. ನೀನ್ ಅದರಿಂದ ಏನೇನ್ ಕಲಿತ್ಯಾ? ನಿನ್ಗೆ ಏನೇನ್ ಕಲಿತಿದೀನಿ ಅನ್ಸತ್ತೆ ಅದರಿಂದ ಎಲ್ಲ? ತುಂಬಾ ಜನಗಳ ಮಧ್ಯ ಎಲ್ಲ ಓಡಾಡ್ತೀಯಾ, ವಾಲಂಟಿಯರ್ ಮಾಡ್ತೀಯಾ, ಏನ್ ಅಬ್ಸರ್ವ್ ಮಾಡ್ತಿದ್ಯಾ? ಕಾಡಲ್ಲಿ ಓಡಾಡೋದ್ರಿಂದ ನಿನ್ಗೆ ಏನೇನ್ ಕಲಿತಾ ಇದ್ಯಾ? ಟ್ರಕ್ಕಿಂಗ್ ಮಾಡೋದ್ರಿಂದ ನೇಚರ್ ಬಗ್ಗೆ ಕಲಿತಾ ಇದ್ಯಾ? ಆಮೇಲೆ ಅಷ್ಟೇ, ನೇಚರ್ ಬಗ್ಗೆ ತಿಳ್ಕೊಂಡ್ರೆ ಫ್ಯೂಚರ್ ಬಂದಂಗೆ. ಓಕೆ ಫೈನ್. ಅವ್ನಿಗೆ ನಿದ್ದೆ ಬರ್ತಾ ಇದೆ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಾರೆ. ಫೈನ್, ಓಕೆ. ಮಕ್ಕಳನ್ನ ನಾನೇನ್ ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಾ? ಕಾಡುಗಳ ಮಧ್ಯ ಬಿಡೋದು, ಬೀಚ್ಗಳ ಹತ್ರ ಮಣ್ಣಲ್ಲಿ ಆಟ ಆಡೋದು, ಅವ್ರು ಏನೋ ಒಂದು ಮಣ್ಣೆಲ್ಲ ಗುಡ್ಡೆ ಕಟ್ಕೊಂಡು ಆಟ ಆಡೋದು, ಇದೆಲ್ಲ ಆಟ ಆಡೋದ್ರಿಂದ ಫಿಸಿಕಲಿ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ. ಮತ್ತೆ ಅವರು ಮೆದುಳು ಅದ್ಭುತವಾಗಿ ಬೆಳವಣಿಗೆ ಆಗುತ್ತೆ. ಅವರು ಇಲ್ಲಿ ಏನ್ ಸಂಶೋಧನೆ ಹೇಳಿದೆ ಅಂದ್ರೆ, ಈ ತರ ಎಲ್ಲ ಮಕ್ಕಳನ್ನ ಜಾಸ್ತಿ ಆಟ ಆಡಕ್ಕೆ ಬಿಡೋದ್ರಿಂದ ಅವರಿಗೆ ಸಿಗುವಂತಹ ಹೆಚ್ಚಿನ ಸಮಯ, ಓಕೆ, ಆಟಕ್ಕೆ ಸಿಗುವಂತಹ ಹೆಚ್ಚಿನ ಸಮಯ ಅವರು ಏನ್ ಹೇಳ್ತಾರೆ, ಇವತ್ತು ಶಾಲೆಯಲ್ಲಿ ತಡವಾಗಿ ಬರೋದು, ಹೋಮ್ವರ್ಕ್ ಜಾಸ್ತಿ ಎಲ್ಲ ಕೊಡೋದ್ರಿಂದ ಆಟಗಳು ಕಡಿಮೆ ಆಗಿದೆ. ಅದರಿಂದ ಅವರ ಮೆದುಳಿನ ಡೆವಲಪ್ಮೆಂಟ್ ಕೂಡ ಕಡಿಮೆ ಆಗಿದೆ. ಮಕ್ಕಳುಗಳು ಯಾವಾಗ ಮಣ್ಣಲ್ಲಿ ಆಟ ಆಡೋದು, ಮರ ಹತ್ತೋದು, ಈ ತರ ಎಲ್ಲ ಆಡ್ತಾರೆ, ಅವಾಗ ಅವ್ರಿಗೆ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ. ಅಂದ್ರೆ ತಲೆಯಲ್ಲಿ ವಿಜುವಲೈಸೇಷನ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಏನಾದ್ರು ಹೇಳಿದ್ರೆ ಅದನ್ನ ಕಲ್ಪನೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಆ ಕಲ್ಪನಾ ಶಕ್ತಿ ಪ್ರಕೃತಿ ಕಲ್ಸುತ್ತೆ. ಅದೇ ತರ ಭಾವನಾತ್ಮಕವಾಗಿ ಅವರು ಕಂಟ್ರೋಲ್ ಅಲ್ಲಿ ಇರ್ತಾರೆ. ಭಾವನಾತ್ಮಕವಾಗೂ ಕೂಡ ಅವರು ಕಂಟ್ರೋಲ್ಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಅವರು ಫಿನ್ಲ್ಯಾಂಡ್ ಅಲ್ಲಿ ಮಕ್ಕಳನ್ನ ಪರೀಕ್ಷೆಗಳಿಗೆ ಪ್ರಿಪೇರ್ ಮಾಡಲ್ಲ, ಮಕ್ಕಳನ್ನ ಲೈಫ್ಗೆ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಆದಷ್ಟು ರೆಸ್ಟ್ ಕೊಡ್ತಾರೆ. ಮನೆ ಕೆಲಸ ಮಾಡೋದಕ್ಕಾಗಿರ್ಬೋದು ಅಥವಾ ಆಟ ಆಡಕ್ಕಾಗಿರ್ಬೋದು, ಈ ತರದ್ರ ಮೇಲೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಆಳವಾಗಿ ಆಡುವ ಮಗು ಆಳವಾಗಿ ಕಲಿಯುತ್ತದೆ. ಯಾವ ಮಗು ಆಳವಾಗಿ ಆಟ ಆಡತ್ತಲ್ಲ, ಆ ಮಗು ಆಳವಾಗಿ ಕಲಿಯುತ್ತೆ ಅನ್ನೋದನ್ನ ಇಲ್ಲಿ ರಿಸರ್ಚ್ ಹೇಳ್ತಾ ಇರುವಂತದ್ದು. ಹಾಗೆ ಮಗು ಧೈರ್ಯವಾಗಿ ಏನಾದ್ರೂ ಒಂದು ಕಲಿಯೋಕೆ ಶುರು ಮಾಡುತ್ತೆ, ಧೈರ್ಯವಾಗಿ ಏನಾದ್ರೂ ಒಂದು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿನ ಸ್ಕೂಲಲ್ಲಿ ಹೇಗೆ ಅಂತ ಅಂದ್ರೆ, ಹತ್ತತ್ರ ಅವರಿಗೆ 3-4 ಗಂಟೆಗಳ ಕಾಲ ಹೊರಗಡೆ ಆಟ ಆಡಕ್ಕೆ ಬಿಡ್ತಾರಂತ. 4ರಿಂದ
3 ರಿಂದ 4 ಗಂಟೆಗಳ ಕಾಲ ಅವರು ಆಟ ಆಡ್ತಾರಂತೆ ಮಕ್ಕಳು, ಆಯ್ತಾ. ಕಡಿಮೆ ಹೋಮ್ವರ್ಕ್ ಕೊಡ್ತಾರಂತೆ, ಜಾಸ್ತಿ ಆಟ ಆಡಕ್ ಬಿಡ್ತಾರಂತೆ. ಇದರಿಂದ ಮಕ್ಕಳು ಗುಣಗಳು, ಸ್ವಯಂ ನಿಯಂತ್ರಣ ಕಲಿತಾರೆ, ಮೆಮೊರಿ ಪವರ್ ಹೆಚ್ಚಾಗ್ತಾ ಇದೆ. ಪ್ರಕೃತಿನೇ ಅವ್ರಿಗೆ ತರಗತಿ ಕೋಣೆಯನ್ನಾಗಿ ಮಾಡ್ತಾರಂತೆ. ಅಂದ್ರೆ ನಮ್ ತರ 4 ಗೋಡೆ ಮಧ್ಯ ಓದ್ಸಲ್ಲ, ಪ್ರಕೃತಿ ಮಧ್ಯ ಓದಿಸ್ತಾರಂತೆ. ಸೊ ಹಾಗಾಗಿ ಎಲ್ಲಾ ಮಕ್ಕಳನ್ನ ರೌಂಡ್ ಆಗಿ ಕೂರಿಸ್ಬಿಟ್ಟು ಮಕ್ಕಳಿಗೆ ಎಮೋಷನಲಿ ಹೇಗೆ ಕಂಟ್ರೋಲ್ ಮಾಡಬೇಕು, ಯಾವ ಭಾವನೆಗಳಿದೆ ಅದನ್ನ ಯಾವ ತರ ವ್ಯಕ್ತಪಡಿಸ್ಬೇಕು, ಸಮಸ್ಯೆಗಳು ಬಂದ್ರೆ ನಾವೇ ಅದನ್ನ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರಂತೆ. ಇದೆಲ್ಲವೂ ಕೂಡ ಮಕ್ಕಳಲ್ಲಿ ಎಷ್ಟು ಡೆವಲಪ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಒಂದು ಏನು ಮುಕ್ತವಾಗಿ ಬೆಳೆಯೋದನ್ನ ಕಲಿಸುತ್ತೆ. ಅವ್ರ ಇಡೀ ಜೀವಿತಾವಧಿ ಕೂಡ ಹೇಗ್ ಬೆಳಿಬೇಕು, ನಾನು ಎಮೋಷನಲಿ ಇಂಡಿಪೆಂಡೆಂಟ್ ಆಗಿ ಆಗೋದು ಹೇಗೆ ಅಂತ ಕಲಿತಾರಂತೆ. ಭಾವನಾತ್ಮಕ ಶಬ್ದಕೋಶ ಈಕ್ವಲ್ಸ್ ಶೈಕ್ಷಣಿಕ ಶಿಕ್ಷಣ ಎಂದು ಅವರು ನಂಬುತ್ತಾರೆ. ನನ್ನ ಪ್ರಕಾರ ನಮ್ಮ ಭಾವನೆಗಳಿಗೊಂದು ಶಾಲೆ ಏನಿದೆ, ಸೊ ನಮ್ಮ ಭಾವನೆಗಳಿಗೊಂದು ಶಾಲೆ ಏನಿದೆ ಡೆಫಿನೆಟ್ಲಿ ಹೇಳ್ತೀನಿ. ಈ ಬೇಸ್ ಮೇಲೆ ವರ್ಕ್ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಫಿನ್ಲ್ಯಾಂಡಿನ ಒಂದು ಶಿಕ್ಷಣ ವ್ಯವಸ್ಥೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಫಿನ್ಲ್ಯಾಂಡ್ ಅಲ್ಲಿ ಮಕ್ಕಳುಗಳು ಅವ್ರ ಏನ್ ಶಿಕ್ಷಣ ವ್ಯವಸ್ಥೆ ಇದೆ ಅಂದ್ರೆ ಎಮೋಷನಲಿ ಸ್ಟ್ರಾಂಗ್ ಆಗೋದೇ ಶಿಕ್ಷಣದ ಮುಖ್ಯ ಗುರಿ. ಶೈಕ್ಷಣಿಕ ಶಕ್ತಿ ಎಲ್ಲಿದೆ ಅಂದ್ರೆ ಅವರ ಭಾವನೆಗಳ ಮೇಲಿದೆ. ನೀವು ಅಬ್ಸರ್ವ್ ಮಾಡಿ, ತುಂಬಾ ಖುಷಿಯಾಗಿರೋ ಮಕ್ಕಳು, ತುಂಬಾ ಹೆಲ್ದಿ ಆಗಿರೋ ಮಕ್ಕಳು ಆಕ್ಚುಲಿ ಚೆನ್ನಾಗಿ ಓದ್ತಾರೆ. ಯಾರು ವೈಯಕ್ತಿಕವಾಗಿ ಸ್ವಲ್ಪ ಡಲ್ ಇರ್ತಾರೆ ಅಥವಾ ಜನರ ಜೊತೆ ಬೆರೆಯಲ್ಲ, ಆ ತರ ಕೆಲವೊಂದಿರುತ್ತೆ, ಅವರು ಶೈಕ್ಷಣಿಕವಾಗಿ ಕೂಡ ಬೆಳೆಯೋದು ಕಷ್ಟ ಆಗತ್ತೆ. ಅಂದ್ರೆ ಬರೀ ಮಾರ್ಕ್ಸ್ ತಗೊಂತಾರೆ, ಬಟ್ ಬೇರೆ ಏನೋ ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಅಲ್ಲಿ 1 ವರ್ಷದಿಂದ 3ನೇ ವರ್ಷದ ಮಕ್ಕಳ ತನಕ ದಿನಕ್ಕೆ ಅರ್ಧ ಗಂಟೆ ಮನೆ ಕೆಲಸ ಮಾಡ್ಲೇಬೇಕಂತ. ಓಕೆ, ಮನೆ ಕೆಲಸ ಮಾತ್ರ ನೀಡ್ತಾರೆ, ಅಂದ್ರೆ ಹೋಮ್ವರ್ಕ್, ಆಯ್ತಾ. ಸೊ 1ನೇ ಕ್ಲಾಸಿಂದ 3ನೇ ಕ್ಲಾಸ್ ವರ್ಗು ½ an hour, ಅರ್ಧ ಗಂಟೆ. ಬಟ್ ಇವತ್ತು UKGಗೆನೆ 2 ಅವರ್ 3 ಅವರ್ ಏನು ಹೋಮ್ವರ್ಕ್ ನ ಮಾಡಿಸ್ತೀವಿ. ಇನ್ನ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮಕ್ಕಳು ಕೇಳಂಗೆ ಇಲ್ಲ. ನಾನು ಏನು ಹೇಳ್ತೀನಿ ಅಂದ್ರೆ, ಈಗ ನನ್ನ ಮನೇಲೂ ಕೂಡ ಈಗ 4th ಸ್ಟ್ಯಾಂಡರ್ಡ್ ಓದ್ತಾ ಇರೋ ನನ್ನ ಅಣ್ಣನ ಮಗ, ಅವನು 4 ಗಂಟೆ 5 ಗಂಟೆಗೆ ಬರ್ತಾನೆ. ಬರ್ತಿದ್ದಂಗೆ ಹೋಮ್ವರ್ಕ್ ಮಾಡಕ್ ಕೂತ್ಕೊಂಡ್ರೆ 7 ಗಂಟೆ ತನಕ ಹೋಮ್ವರ್ಕ್ ಮುಗಿಯಲ್ಲ. 7 ಗಂಟೆ ಆದ್ಮೇಲೆ ಇನ್ನ ಊಟ ಮಾಡು ಮಲ್ಗು ಅನ್ನೋಷ್ಟ್ರಲ್ಲಿ ಅವ್ರಿಗೆ ಆಟಕ್ಕೆ ಟೈಮ್ ಇಲ್ಲ. ಪಾಪ ಅವ್ನು ಹೋಮ್ವರ್ಕ್ ಬರಿಬೇಕಾದ್ರೆ, ಕಂದ ನೀನ್ ಇಟ್ಬಿಟ್ಟು ಹೋಗಿ ಫಸ್ಟ್ ಚೆನ್ನಾಗಿ ಆಟ ಆಡ್ಕೊಂಡ್ ಬಾ, ಆಮೇಲೆ ಹೋಮ್ವರ್ಕ್ ಬರಿ, ಅಥವಾ ಅರ್ಧ ಹೋಮ್ವರ್ಕ್ ಬರ್ಬಿಟ್ಟು ಹೋಗಿ ಆಟ ಆಡ್ಕೊಂಡ್ ಬಂದ್ಬಿಡು, ಆಮೇಲೆ ಹೋಮ್ವರ್ಕ್ ಬರಿ ಅಂದ್ರೆ, ಇಲ್ಲ ಜಾಸ್ತಿ ಕೊಟ್ಟಿದ್ದಾರೆ, ಇವತ್ತು 8 o'clock ಆಗ್ಬೋದು 9 o'clock ಆಗ್ಬೋದು ಅಂತ ಹೇಳ್ತಾನೆ. ಸೊ ಹೋಮ್ವರ್ಕ್ ಕೊಡ್ತಾ ಇದೀವಿ, ಅವ್ರಿಗೆ ಟೈಮೇ ಇಲ್ಲ. ಅಂದ್ರೆ ಅವರು ಸಂಗೀತ ಹಾಡು ಹೇಳೋದಕ್ಕೋ ಅಥವಾ ಏನ್ ಹೇಳ್ತಾರೆ ಏನಾದ್ರು ಒಂದು ಪ್ರಾಕ್ಟೀಸ್ ಮಾಡೋದಕ್ಕೋ ಲೈಫಲ್ಲಿ ಮಕ್ಳಿಗೆ ನಾವು ಚಾನ್ಸೇ ಕೊಡ್ತಾ ಇಲ್ಲ. ಓದು ಟ್ಯೂಷನ್ ಬ್ಯಾಕ್ ಟು ಬ್ಯಾಕ್ ಅವ್ರನ್ನ ಅಡಿಕ್ಟ್ ಮಾಡಿಸ್ತಾ ಇದೀವಿ. ಪ್ರೆಷರ್ ಅವ್ರಿಗೆ ಹೆಂಗೆ ಅಂದ್ರೆ, ನನ್ನ ಅಣ್ಣನ ಮಗ ಹೇಳ್ತಾ ಇದ್ದ, ಅತ್ತೆ ನನ್ಗೆ ಫ್ರೀ ಅಂತ ಸಿಗೋದೆ ಭಾನುವಾರ ಅಂತ, ಸಂಡೇ ಮಾತ್ರ ನನಗೆ ಫ್ರೀ. ಆ ಸಂಡೇನೂ ಒನ್ ಡೇ ಅಷ್ಟೇ. ಇನ್ ಮಂಡೇ ಟು ಸ್ಯಾಟರ್ಡೆ ಅಂದ್ರೆ ಅವ್ರ ತಲೆಯಲ್ಲಿ ಪ್ರೆಷರ್ ಬಂದ್ಬಿಟ್ಟಿದೆ. ಸೊ ಆ ತರ ಮಕ್ಳಿಗೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫಿನ್ಲ್ಯಾಂಡ್ ನ ವ್ಯವಸ್ಥೆ ಹೇಗಿದೆ, ಶಿಕ್ಷಣ ವ್ಯವಸ್ಥೆ, 1ನೇ ತರಗತಿಯಿಂದ 3ನೇ ತರಗತಿ ತನಕ ಅರ್ಧ ಗಂಟೆ ಅಷ್ಟೇ ಹೋಮ್ವರ್ಕ್ ಕೊಡ್ತಾರೆ. ಯಾಕಂದ್ರೆ ಕಡಿಮೆ ಒತ್ತಡ, ಪ್ರೆಷರ್ ಕಡಿಮೆ ಇದ್ರೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ಎಷ್ಟೊಂದು ಟೆನ್ಷನ್ಸ್ ಇದ್ರೆ ನಮ್ಗೆ ಮರ್ತೆ ಹೋಗ್ತೀವಿ ವಿಷಯಗಳು. ಅಯ್ಯೋ 108 ಮಧ್ಯ ಇದನ್ನ ನಾನು ಮರ್ತೆ ಹೋಗ್ಬಿಟ್ಟೆ ಅಂತ. ಹಂಗೆ ಮಕ್ಕಳಿಗೂ ಕೂಡ ತುಂಬಾ ಪ್ರೆಷರ್ ಆದಾಗ ಮೆಮೊರಿ ಪವರ್ ಕಡಿಮೆ ಆಗುತ್ತೆ. ಸೊ ಮೆಮೊರಿ ಪವರ್ ಕಡಿಮೆ ಆದ್ರೆ ಮತ್ತೆ ಓದೋದ್ರಲ್ಲೂ ಮಕ್ಕಳು ವೀಕ್ ಆಗ್ತಾರೆ. ಪ್ರೇರಣೆಯನ್ನ ಹೆಚ್ಚಿಸತ್ತೆ. ಯಾವಾಗ ಮಕ್ಕಳು ಜಾಸ್ತಿ ಆಟ ಆಡ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ, ಹೊಸದನ್ನ ಕಲಿತಾರೆ, ಅವಾಗ ಅವ್ರಿಗೆ ಇನ್ಸ್ಪೈರ್ ಆಗತ್ತೆ, ಅವ್ರ ಬಗ್ಗೆ ಅವ್ರಿಗೆನೆ ಇನ್ಸ್ಪಿರೇಷನ್ ಆಗತ್ತೆ. ಸೊ ಇದರಿಂದ ಮಕ್ಕಳು ಹೆಚ್ಚು ಕಲಿತಾರೆ. ಹಾಗಾಗಿ ಒಂದು ಪುಟ್ಟ ರಾಷ್ಟ್ರ, ವಿಶ್ವದ ಅತ್ಯಂತ, ಇಡೀ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರ, ಇಡೀ ನಮ್ಮ ಅಂದ್ರೆ ರಾಷ್ಟ್ರದಲ್ಲಿ ಒಂದು ಚಿಕ್ಕ ದೇಶ ಯಾವುದು ಅಂತ ಅಂದ್ರೆ, ಇಡೀ ನಮ್ಮ ವಿಶ್ವದಲ್ಲಿ ಒಂದು ಪುಟ್ಟ ದೇಶ ಯಾವುದು ಅಂದ್ರೆ ಫಿನ್ಲ್ಯಾಂಡ್ ದೇಶ. ಆ ಫಿನ್ಲ್ಯಾಂಡ್ ದೇಶ ವಿಶ್ವದ ಅತ್ಯಂತ ಭಾವನಾತ್ಮಕ ಆರೋಗ್ಯವಂತ ಮಕ್ಕಳನ್ನು ಬೆಳೆಸಲು ಸಾಧ್ಯವಾದರೆ, ಇಂದು ನಾವು ನಮ್ಮ ತರಗತಿಗಳಲ್ಲಿ ಯಾವ ಸಣ್ಣ ಬದಲಾವಣೆಯನ್ನು ಮಾಡ್ಕೋಬಹುದು ಯೋಚಿಸೋಣ ಅಂತ ಹೇಳ್ತಿದ್ದಾರೆ.
ಅಂದ್ರೆ ಅಷ್ಟು ಪುಟ್ಟ ದೇಶ, ಇಡೀ ಆ, ವಿಶ್ವದಲ್ಲೇನೆ ಭಾವನಾತ್ಮಕವಾಗಿ, ಮೆಂಟಲಿ, ಫಿಸಿಕಲಿ, ಎಮೋಷನಲಿ, ಎಜುಕೇಶನಲ್ಲಿ ಎಲ್ಲದರಲ್ಲೂ ಕೂಡ ಅಷ್ಟು ಚೆನ್ನಾಗಿ ರೆಡಿ ಮಾಡ್ಬೇಕಾದ್ರೆ ಮಕ್ಕಳನ್ನ ಈ ತರ ಕಡಿಮೆ ಹೋಮ್ವರ್ಕ್, ಕಡಿಮೆ ಓದಿಸ್ಕೊಂಡು ಅಷ್ಟು ಕ್ರಿಯೇಟಿವಿಟಿ ಮಕ್ಕಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದಾದ್ರೆ ಅಷ್ಟು ಚಿಕ್ಕ ದೇಶ. ಇನ್ನ ನಮ್ಮ ದೇಶ ಅಷ್ಟು ದೊಡ್ಡದಾಗಿದೆ, ನಾವು ಎಷ್ಟು ಒಳ್ಳೆ ಶಿಕ್ಷಣ ವ್ಯವಸ್ಥೆನ ತರಬೇಕಾಗಿದೆ. ಹಾಗೆ ನಮ್ಮ ಸ್ಕೂಲ್ಗಳಲ್ಲಿ, ನಮ್ಮ ತರಗತಿಗಳಲ್ಲಿ ಯಾವ್ಯಾವುದನ್ನ ನಾವು ಕೂಡ ಹೊಸದನ್ನ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದನ್ನ ನಾವು ಬದಲಾವಣೆ ಮಾಡ್ಕೋಬಹುದು. ಅಂಡ್ ಅದ್ರ ಬಗ್ಗೆ ಏನಾದ್ರು ಯೋಚಿಸೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಮೆದುಳು ಕಲಿಯಲು ತಯಾರಾಗಿರುವಷ್ಟು ಮಾತ್ರ ಮಕ್ಕಳು ಕಲಿಯಬಲ್ಲರು. ಸೊ ನಮ್ಮ ಮೆದುಳಿಗೆ ಎಷ್ಟು ತಗೊಳಕ್ಕೆ ಸಾಧ್ಯ ಅಷ್ಟು ಮಾತ್ರನೇ ಮಕ್ಕಳು ಕಲಿತಾರೆ. ಹಾಗಾಗಿ ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟನ್ನ ನಾವು ಕೊಡ್ಬೇಕು. ಕಂಪೇರ್ ಮಾಡೋದು ಅವ್ರ ತರ ಓದು ಇವ್ರ ತರ ಓದು ಅಂತಾನು ಹೇಳ್ಬಾರ್ದು. ಸೊ ಫಿನ್ಲ್ಯಾಂಡ್ ಅನ್ನೋ ದೇಶದ ಒಂದು ಶಿಕ್ಷಣ ವ್ಯವಸ್ಥೆ ಇವತ್ತು ವಿಶ್ವದಲ್ಲೇನೆ ಪ್ರಸಿದ್ಧವಾಗಿದೆ. ಅಲ್ಲಿರುವಂತ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಫಿಸಿಕಲಿ, ಎಮೋಷನಲಿ, ಮೆಂಟಲಿ, ಎಜುಕೇಶನಲ್ಲೂ ಕೂಡ ಅತ್ಯುತ್ತಮವಾಗಿದ್ದಾರೆ. ಹಾಗಾದ್ರೆ ಅವರ ಶಿಕ್ಷಣ ವ್ಯವಸ್ಥೆಯನ್ನ ಈಗ ನಾವು ಕೂಡ ಅಳವಡಿಸ್ಕೋಬೇಕು. ಯೋಚನೆ ಮಾಡಿ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಟ್ಲೀಸ್ಟ್ ನಾವೆಲ್ಲ ಪೋಷಕರಾಗಿ ನಮ್ಮ ಮಕ್ಕಳಿಗೆ ಏನು ಅವರ ಒಂದು ಭಾವನಾತ್ಮಕ ಬೆಳವಣಿಗೆಗೆ ಏನು ಆ್ಯಡ್ ಮಾಡ್ಬೋದು, ನಮ್ಮ ಕಡೆಯಿಂದ ನಾವು ಅವ್ರಿಗೆ ಏನು ಮಾಡ್ಬೋದು ಅಂತ. ಆ್ಯಂಡ್ ಇದು ತುಂಬ ಜನ ಟೀಚರ್ಸ್ ಯೋಚನೆ ಮಾಡಿ, ನಿಮ್ಮ ಸ್ಕೂಲಲ್ಲಿ ನೀವೇನು ಮಾಡ್ಬೋದು, ಸ್ಕೂಲ್ ಓನರ್ಸ್ ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ. ಸೊ ಮಕ್ಕಳಿಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡೋದಷ್ಟೇ ಅಲ್ಲ, ಅವ್ರನ್ನ ಆರೋಗ್ಯವಾಗಿ, ಭಾವನಾತ್ಮಕವಾಗಿ ಬದುಕಿಗೆ ಪ್ರಿಪೇರ್ ಮಾಡೋದು ಕೂಡ ನಿಜವಾದ ಶಿಕ್ಷಣ ಆಗುತ್ತೆ. ನಿಮ್ಗೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತು ಒಂದು ಅಫರ್ಮೇಷನ್ ಟೈಪ್ ಮಾಡೋಣ. ಅದೇನಂದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಭಾವನಾತ್ಮಕವಾಗಿ ಅಭಿವೃದ್ಧಿಗೊಳ್ಳುತ್ತಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಭಾವನಾತ್ಮಕವಾಗಿ ಅಭಿವೃದ್ಧಿಗೊಳ್ಳುತ್ತಿದೆ ಅಂತ ಒಂದು ಕಮೆಂಟ್ ಹಾಕಿ 1 ಸೆಕೆಂಡ್ ಪ್ರಾರ್ಥನೆ ಮಾಡಿ. ನಮ್ಮ ಶಿಕ್ಷಣ ವ್ಯವಸ್ಥೆ ಎಮೋಷ್ನಲಿ ಕೂಡ, ಸ್ಪಿರಿಚುಲಿ ಕೂಡ ಡೆವಲಪ್ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಯಾರಾದರೂ ಬಂದು ನಮ್ಮ ದೇಶದ ಎಜುಕೇಷನ್ ಸಿಸ್ಟಮ್ನ ಖಂಡಿತ ಚೇಂಜ್ ಮಾಡ್ತಾರೆ. ನಾವೆಲ್ಲರೂ ಸಂಕಲ್ಪ ಮಾಡೋಣ. ಥ್ಯಾಂಕ್ ಯು. ಭಾವನೆ ಬೆಳಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ, ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.